ದೊಡ್ಡ ಮನುಷ್ಯರು ನಿನ್ನಂಥ ಸಾಮಾನ್ಯ ಮನೆ ಹುಡುಗಿನ ಯಾಕೆ ಮದುವೆ ಮಾಡ್ಕೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ ಅಂತ. ಸಮಥಿಂಗ್ ರಾಂಗ್ ಅಂತ ನಿನ್ಗೆ ಅನಿಸ್ತಾ ಇಲ್ವಾ ಮೇಘು? ಅದನ್ನು ಮುಚ್ಚಿಡೋಕೆ ನೀನು ಮದುವೆ ಆಗ್ತಿದ್ದಾರೋ ಏನೋ? ಯಾಕೆ ಟೀಚರು ಇಷ್ಟು ಸೀರಿಯಸ್ ಆಗಿದ್ದೀರಾ? ಇನ್ನೂ ಮೇಸ್ಟ್ರು ಬಂದಿಲ್ಲ ಅಂತನಾ? ಭಾವನ್ ಯಾವಾಗ ನೋಡ್ತೀನೋ ಅವ್ರು ಯಾವಾಗ ಬರ್ತಾರೋ ಅಂತ ನಿನ್ನ ಮನಸ್ಸು ಚಡಪಡಿಸ್ತಿದೆ ಅಲ್ಲ? ಅವ್ರು ಯಾವಾಗ ಬಂದು ಉಂಗುರ ಹಾಕ್ತಾರೋ ಅಂತ ನಿನ್ನ ಬೆರಳುಗಳು ಕಾಯ್ತಿದೆ ಅಲ್ಲ? ಅವ್ರು ತಾಳಿ ಯಾವಾಗ ಕಟ್ತಾರೋ ಅಂತ ನಿನ್ನ ಕೊರಳುಗಳು ಬಯಸ್ತಾ ಇದೆ ಅಲ್ವೇನೆ? ಅವ್ರ ಮನೆಗೆ ಯಾವಾಗ ಹೋಗ್ತೀನೋ, ಇನ್ನು ಎಷ್ಟು ದಿನ ಆಗುತ್ತೋ ಅಂತ ನೀನು ಆತುರದಿಂದ ಕಾಯ್ತಿದ್ಯಾ ಅಲ್ವೇನೆ? ಲೇ ಅಕ್ಕ, ಭಾವಂಗೆ ನೀನು 2 ಜಡೆ ಹಾಕೊಂಡ್ರೆ ಇಷ್ಟನಾ ಅಥವಾ ಸಿಂಗಲ್ ಜಡೆನಾ? ನಮ್ MLA ಸಾಹೇಬ್ರಿಗೆ ಮೇಡಮ್ 2 ಜಡೆ ಹಾಕೊಂಡ್ರೆ ತುಂಬಾ ಇಷ್ಟ ಆಗ್ಬೋದು ಅನ್ಸುತ್ತೆ. ನಮ್ಮ ಮೇಘನ ಟೀಚರ್ ಕಣೆ, 2 ಜಡೆ ಹಾಕೊಳ್ಳೋದು ಸ್ಟೂಡೆಂಟ್ಸ್. ಲೇ ಅಕ್ಕ, ಭಾವಂಗೆ ನೀನು ಸೀರೆ ಉಟ್ಕೊಂಡ್ರೆ ಇಷ್ಟನಾ ಅಥವಾ ಡ್ರೆಸ್ ಹಾಕೊಂಡ್ರೇನಾ? ಬರೀ ಸೀರಿಯಲ್ ನೋಡಿದ್ರೆ ಬೇಜಾರಾಗಲ್ವಾ? ಬೆಂಗಳೂರು ಕಣೆ ಅದು. ಸ್ಕರ್ಟ್ಸು ಮಿಡಿ ಜೀನ್ಸ್ ಎಲ್ಲ ನೋಡೋದಕ್ಕೆ ಬಯಸ್ತಾರೆ. ಲೇ ಅಕ್ಕ, ಭಾವಂಗೆ ನೀನು ಪೋನಿಟೇಲ್ ಹಾಕೊಂಡ್ರೆ ಇಷ್ಟನಾ ಅಥವಾ ಫ್ರೀ ಹೆಡ್ ಬಿಟ್ಕೊಂಡ್ರೆ ಇಷ್ಟನಾ? ಸಾರಿ ಕಣೆ ಅಕ್ಕ, ನೀನಿಷ್ಟು ಸೀರಿಯಸ್ ಆಗಿ ಕೂತ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ನಗ್ಸೋಣ ಅಂತ ರೇಗಿಸ್ದೆ ಅಷ್ಟೆ. ಈಗ ಏನಾಯ್ತು ಅಂತ ನೀ ಸೀರಿಯಸ್ ಆಗಿ ಕೂತ್ಕೊಂಡಿದ್ಯಾ? ಯಾಕೋ ಮನ್ಸು ಭಾರ ಆಗ್ತಿದೆ ಕಣೆ, ಸಂಕಟ ಆಗ್ತಿದೆ. ಏನೋ ತಪ್ಪು ನಡೀತಿದ್ದೀನೋ ಅಂತ ಕಳವಳ ಆಗ್ತಿದೆ ನನಗೆ. ಅಕ್ಕನ ಮುಂದೆ ಹಚ್ಚಿದ ದೀಪ ಆರೋಯ್ತಲ್ವೇನೆ, ಅದಕ್ಕೆ ನಿನ್ನ ಮನಸ್ಸು ಡಿಸ್ಟರ್ಬ್ ಆಗಿದೆ ಅಷ್ಟೆ. ಏನೋ ಅನಾಹುತ ಆಗಲ್ಲ ತಾನೆ? ಇಲ್ಲ ಕಣೆ, ಖಂಡಿತವಾಗ್ಲೂ ಆಗಲ್ಲ. ಯಾಕೆ? ಏನಾಯ್ತು ನಿಂಗೆ? ಗೊತ್ತಿಲ್ಲ ಮಧುರ, ಏನೋ ಮಿಸ್ ಮಾಡ್ಕೋತಾ ಇದ್ದೀನಿ. ನಾನೇನಾದ್ರೂ ತಪ್ಪು ಮಾಡ್ತಿದ್ದೀನ? ಯಾರಾದ್ರೂ ಮೋಸ ಮಾಡ್ಬಿಡ್ತಾರ ಅಂತ ಅನ್ಸಕ್ ಶುರುವಾಗಿದೆ. ಆ ರೀತಿ ಎಲ್ಲ ಏನೂ ಆಗಲ್ಲ ಕಣೆ ಅಕ್ಕ. ಇಷ್ಟು ದಿನ ಮದುವೆ ಅಂದ್ರೆ ನೀನು ಭಯ ಬೀಳ್ತಿದ್ದೆ ಅಲ್ವಾ, ಅದಕ್ಕೆ ಈ ರೀತಿ ಆಗ್ತಿದೆ ಅಷ್ಟೆ. ನೀನ್ ಯಾಕೆ ಹೇಳ್ತಿದ್ಯಾ? ನೀನು ಅಳ್ತಿದ್ಯಲ್ಲ, ಅದಕ್ಕೆ ನಂಗೂ ಅಳು ಬಂತು. ಮಧುರ, ನೀನ್ ನನ್ನ ಜೊತೆ ಇರ್ತೀಯ ಅಲ್ವಾ? ಖಂಡಿತವಾಗ್ಲೂ ಇರ್ತೀನಿ ಕಣೆ. ಬಡವರು ಮನೆಯಾದರೂ ಶಾಸ್ತ್ರ ಸಂಪ್ರದಾಯ ಪಾಲಿಸಿದ್ರೆ ನೀವು ಶ್ರೀಮಂತರೆ. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ನಾವಾದರೂ ಇಷ್ಟು ಕ್ರಮಬದ್ಧವಾಗಿ ಮಾಡ್ತಿದ್ವೋ ಇಲ್ವೋ, ನೋಡೋಕ್ಕೆ ಖುಷಿಯಾಗುತ್ತೆ. ನಿಜ ಮೂರ್ತಿಗಳೇ. ಅಪ್ಪಾಜಿ, ಹಣದಲ್ಲಿ ನಾವು ಶ್ರೀಮಂತರಿರ್ಬೋದು, ಆದರೆ ಗುಣದಲ್ಲಿ, ಸಂಪ್ರದಾಯದಲ್ಲಿ ನೀವು ಶ್ರೀಮಂತರೇ. ನಾವಾಗಿದ್ರೆ ಸಿಟಿನಲ್ಲಿ ಒಂದು ಚೌಲ್ಟ್ರಿ ತಗೊಂಡು ಈ ಜವಾಬ್ದಾರಿನೆಲ್ಲ ಯಾರಿಗೂ ಹಂಚಿಬಿಡ್ತಾ ಇದ್ವಿ. ನೀವು ಸ್ವತಃ ನಿಂತು ನಿಮ್ಮ ಮಗಳ ನಿಶ್ಚಿತಾರ್ಥನ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ, ನೋಡೋಕ್ಕೆ ಸಂತೋಷ ಆಗ್ತಾ ಇದೆ. ನಿಶ್ಚಿತಾರ್ಥ ಮಗಳದಲ್ವೇ, ಅವನ್ನ ಬೆಳೆಸೋದಕ್ಕೆ ಎಷ್ಟು ಖುಷಿಯಿಂದ ಶ್ರಮ ಪಟ್ಟಿದ್ದೀನೋ, ಮದುವೆ ಎಲ್ಲ ಕಾರ್ಯಗಳು ನನ್ನ ಕೈಯಿಂದನೇ ಆಗಬೇಕು ಅಂತ ನನ್ನ ಆಸೆ. ಇದು ನಿಜವಾದ ತಂದೆ ಪ್ರೀತಿ. ನಿಮ್ಮಂಥವ್ರಿಂದ ಮಾತ್ರ ಇದನ್ನು ಕಾಣೋಕ್ಕೆ ಸಾಧ್ಯ. ನೋಡಿ, ಈ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಯಾವ ಕುಂದುಕೊರತೆ ಬರದಾಗೆ ನೀವು ನೋಡ್ಕೊಳ್ತೀರ ಅನ್ನೋ ನಂಬಿಕೆ ನಮಗಿದೆ. ದೊಡ್ಡ ಮಾತು ಅಪ್ಪಾಜಿ. ಅಮ್ಮೋರೆ, ಅಪ್ಪಾಜಿ ಪಾನ್ಕ ತಗೊಳ್ಳಿ, ಬನ್ನಿ. ಪಾನ್ಕ ಕೊಡ್ರಪ್ಪ, ಬನ್ನಿ ಅಪ್ಪಾಜಿ.
ಮಧುರ, ಬೀಗರು ನೋಡಿದ್ರೆ ಈ ಥರ ಹೊಗಳ್ತಾ ಇದ್ದಾರೆ ನನ್ನ. ಅಲ್ಲಿ ನೋಡಿದ್ರೆ ನಿಶ್ಚಿತಾರ್ಥದ ಉಂಗ್ಲಾನೇ ಕಳೆದೋಗಿದೆ. ಹೇಳಂಗೂ ಇಲ್ಲ, ಬಿಡಂಗೂ ಇಲ್ಲ. ಏನೇ ಮಾಡೋದು? ಈ ವಿಷಯ ಮೇಘ ನಿಂಗೆ ಹೇಳಿದ್ಯಾ? ಇಲ್ಲಪ್ಪ, ನಿನ್ನಾನೇ ಹೇಳಿಲ್ಲ. ಹೇಳಕ್ಕೋಗ್ಬೇಡ. ಹೋಗು, ಅವಳು ಮಾತಾಡ್ತಾ ಇರು. ಈ ಟೆನ್ಷನ್ ನನ್ನ ಒಬ್ಬನಿಗೆ ಇರಲಿ. ಹೋಗು. ಲೇಕ ಸಾಹೇಬ್ರು ಬಂದ್ಬಿಟ್ರು ಕಣೆ. ಅವರೇ ಗಂಡು ಅಂತ ಗೊತ್ತಾದ್ಮೇಲೆ ಇಡೀ ಊರ್ ಜನ ಕಣ್ಣು ಬಾಯ್ಬಿಟ್ಕೊಂಡು ನೋಡ್ತಾ ಇದ್ರು. ನೀನ್ ಆ ಮುಖಗಳನ್ನ ನೋಡ್ಬೇಕಾಗಿತ್ತು ಕಣೆ. ಫುಲ್ ಶಾಕಲ್ಲಿದ್ರು. ಈಗ ಅವ್ರಿಗೆಲ್ಲ ಗೊತ್ತಾಗತ್ತೆ ನಮ್ ಪವರ್ ಏನು ಅಂತ. ಅವ್ರು ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡ್ದವ್ರಲ್ಲ, ಈಗ ಅವ್ರು ಬಾಯಿ ಮುಚ್ಕೊಂಡು ಕೂರ್ಲೇಬೇಕು. ನೆಕ್ಸ್ಟ್ ಟೈಮ್ ಮಾತಾಡ್ಲಿ ಒಂದು ಗೂಸ ಬಿಡ್ತೀನಿ. ಲೇಕ ಸಾಹೇಬ್ರು ಏನ್ ಸಖತ್ತ ಕಾಣ್ತಿದ್ರು ಗೊತ್ತೇನೆ. ಒಳ್ಳೆ ಹೀರೋ ತರ ಕಾಣ್ತಿದ್ರು. ಗೊತ್ತಾಯ್ತು ಬಿಡು, ನನಗೂ ಆತಂಕ ಆಗ್ತಿದೆ ಕಣ. ಇನ್ನೂ ಉಂಗುರ ಸಿಕ್ಕಿಲ್ಲ ಅಂತ ಅಪ್ಪನೂ ಅಷ್ಟೇ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ದೇವ್ ಸಾಹೇಬ್ರು ಬರ್ತಾ ಇದ್ದ ಹಾಗೆ ಯಾವುದೇ ರೀತಿ ಕೊರತೆ ಇಲ್ಲದೆ ಎಲ್ಲ ಅರೇಂಜ್ಮೆಂಟ್ಸು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ಇನ್ನು ಉಂಗುರ ಇಲ್ಲ ಅಂತ ಹೇಳಿದ್ರೆ ಏನು ಅನ್ಕೊಳ್ತಾರೆ ಅಂತ ಅಪ್ಪ ವಿಷಯ ಹೇಳ್ದೆ ಮುಚ್ಚಿಟ್ಟಿದ್ದಾರೆ. ಅವ್ರು ಇನ್ನಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಕಣ. ದೊಡ್ಡವ್ರ ಸಂಬಂಧ ಬೆಳೆಸೋದೇ ವಿಶೇಷ ಅಂತ ನಾವು ಅಂದ್ಕೋತೀವಿ. ಆದ್ರೆ ಅವ್ರಿಗೆ ತಕ್ಕಾಗಿರೋದು ಎಷ್ಟು ಕಷ್ಟ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ನಮ್ಮ ಹತ್ರ ಉಂಗುರ ಇಲ್ಲ ಅಂತ ಅವ್ರ ಮರ್ಯಾದೆ ಹೋದ್ರೆ ಜನ ನಮ್ಮನ್ನಂತಾರೆ. ದೊಡ್ಡವ್ರ ಸಂಬಂಧ ಮಾಡೋದಕ್ಕೂ ಯೋಗ್ಯತೆ ಬೇಕು ಅಂತ ಇನ್ನೂ ಹೀಯಾಳಿಸ್ತಾರೆ. ನನ್ನ ಮಗಳು MLA ಸಾಹೇಬ್ರು ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಅಂತ ನಮ್ಮಪ್ಪ ಅಳಿಯನ್ಗೆ ದುಡ್ಡಿನ ವಿಷಯದಲ್ಲಿ ಒಂಚೂರು ಯೋಚನೆ ಮಾಡಿದೆ 50,000 ಕೊಟ್ಟು ಉಂಗುರ ತಂದಿದ್ರು. ಒಂದು ಉಂಗುರ ಕಳೆದೋದ್ರೆ ಪರವಾಗಿಲ್ಲ, ಇನ್ನೊಂದು ಉಂಗುರ ತಗೋಬಾ ಅಂತ ಅಪ್ಪನ ನಾವು ಹೇಗೆ ಕೇಳೋದು? ನಮ್ಮ ಹತ್ರ ಯಾವ ವಿಷಯನೂ ಹೇಳ್ಕೊಳ್ದೆ ಒಬ್ಬರೇ ಕೊರಗ್ತಾರೆ ಪಾಪ. ಅವ್ರಿಗೆ ನನ್ನಿಂದ ಆಗ್ಲೂ ಕಷ್ಟಗಳು, ಈಗಲೂ ಕಷ್ಟಗಳು. ನನ್ನಂತ ಮಗಳು ಹುಟ್ಟಬಾರ್ದಿತ್ತು ಮಧುರ, ಹುಟ್ಟಬಾರ್ದಿತ್ತು. ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ನೀನ್ ಬೇಜಾರು ಮಾಡ್ಕೊಂಡ್ರೆ ಅಪ್ಪನೂ ಬೇಜಾರಾಗ್ತಾರೆ. ಪ್ಲೀಸ್ ಅಳಬೇಡ್ವೆ. ಎಲ್ಲಿ ನಗು ಒಂದ್ಸಲ. ಅದು ನಮ್ಮ ಅಕ್ಕ ಅಂದ್ರೆ. ಆಂಟಿ ಜ್ಯೂಸ್ ತಗೊಳ್ಳಿ. ಜ್ಯೂಸ್. ಬಾವಾ ಜ್ಯೂಸ್ ತಗೊಳ್ಳಿ. ಸಾಹೇಬ್ರನ್ ಕರೀರಿ, ಮುಹೂರ್ತ ಮೀರ್ ಹೋಗುತ್ತೆ.